ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮಲ್ಲಿ ಎಷ್ಟೋ ಜನ ಸಿ ಎ ಮಾಡಬೇಕು ಅಂತ ಮಾಡಿರ್ತೀರ. ನಿಮಗೆ ಸಿ ಎ ಪ್ರಿಪ್ರೇಷನ್ನ ಯಾವಾಗ ಸ್ಟಾರ್ಟ್ ಮಾಡಬೇಕು, ಪಿ ಯು ಸಿಯಲ್ಲಿ ಯಾವ ಕೋರ್ಸ್ ತೊಗೊಂಡ್ರೆ ಸಿ ಎಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೌಟ್ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ಸಿ ಎ ಪ್ರಿಪ್ರೇಷನ್ನ ಯಾವಾಗ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ, ಬೇಗ ಮುಗಿಯುತ್ತೆ, ಮತ್ತು ಪಿ ಯು ಸಿಯಲ್ಲಿ ಯಾವ ಕೋರ್ಸ್ ತೊಗೊಂಡ್ರೆ ಸಿ ಎ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗಾಗಲೇ ನಿಮಗೆ ಗೊತ್ತಿದೆ, ಸಿ ಎ ಕೋರ್ಸ್ನಲ್ಲಿ 4 ಸ್ಟೆಪ್ ಇದೆ. ಮೊದಲನೇದಾಗಿ ಫೌಂಡೇಶನ್, ಎರಡನೇದು ಇಂಟರ್ಮೀಡಿಯೇಟ್, ಮೂರನೇದಾಗಿ ಆರ್ಟಿಕಲ್ಶಿಪ್, ನಾಲ್ಕನೇದಾಗಿ ಫೈನಲ್. ಈ ಎಲ್ಲ ಸ್ಟೆಪ್ಪು ಕಂಪ್ಲೀಟ್ ಆಗೋಕ್ಕೆ ನಿಮಗೆ 4.5 ವರ್ಷ ಬೇಕು. ನಿಮಗೆ ಏನಾದರೂ ಇನ್ನೂ ಸಿ ಎ ಎಕ್ಸಾಮ್ಸ್ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತಂದರೆ ನಾವು ಈಗಾಗಲೇ ವಿಡಿಯೋ ಮಾಡಿದ್ದೀವಿ. ಸಿ ಎ ಎಕ್ಸಾಮ್ಸ್ ಬಗ್ಗೆ ಮತ್ತು ಸಿ ಎ ಅಪರ್ಚುನಿಟಿಗಳ ಬಗ್ಗೆ 1-2 ವಿಡಿಯೋ ಮಾಡಿದ್ದೀವಿ. ನೀವು ಅದನ್ನ ನೋಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸಿ ಎ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕೆ 2 ಆಪ್ಷನ್ಸ್ ಇದೆ. ಮೊದಲನೇದು, ನೀವು ಫೌಂಡೇಶನ್ ಎಕ್ಸಾಮ್ ಬರೆಯೋದ್ರ ಮೂಲಕ ಸಿ ಎ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಡೈರೆಕ್ಟಾಗಿ ಇಂಟರ್ಮೀಡಿಯೇಟ್ ಬರೆಯೋದ್ರ ಮೂಲಕ ನೀವು ಸಿ ಎ ಎಕ್ಸಾಮ್ಸ್ನ ಬರಿಬೋದು. ಮೊದಲನೇದಾಗಿ ಸಿ ಎ ಫೌಂಡೇಶನ್ನಿಂದ ಸ್ಟಾರ್ಟ್ ನೋಡೋದಾದರೆ, ಈ ಸಿ ಎ ಫೌಂಡೇಶನ್ ಎಕ್ಸಾಮ್ನ ನೀವು ಸೆಕೆಂಡ್ ಪಿ ಯು ಸಿ ಮುಗಿದ ಮೇಲೇ ಬರೆಯೋಕ್ಕಾಗೋದು. ನೀವು ಇದ್ರ ಪ್ರಿಪ್ರೇಷನ್ನ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿಯಲ್ಲಿ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿದ ಮೇಲೂ ನೀವು ಸಿ ಎ ಫೌಂಡೇಶನ್ಗೆ ಪ್ರಿಪೇರ್ ಆಗ್ಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಡಿಗ್ರಿ ಜೊತೆಗೆ ನೀವು ಸಿ ಎ ಫೌಂಡೇಶನ್ಗೆ ಪ್ರಿಪೇರ್ ಆಗಿ ಸೆಪ್ಟೆಂಬರ್ ಅಟೆಂಪ್ಟು, ಜನವರಿ ಅಟೆಂಪ್ಟು ಟ್ರೈ ಮಾಡ್ಬೋದು. ಮೊದಲನೇದಾಗಿ ನಿಮ್ಮ ಫೌಂಡೇಶನ್ ಏನಾದರೂ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆದರೆ ಅಲ್ಲಿಂದ 8 ತಿಂಗಳ ನಂತರ ನೀವು ಇಂಟರ್ಮೀಡಿಯೇಟ್ ಎಕ್ಸಾಮ್ ಬರಿಬೋದು. ಇಂಟರ್ಮೀಡಿಯೇಟ್ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆದರೆ 2 ವರ್ಷ ಆರ್ಟಿಕಲ್ಶಿಪ್ ಮಾಡಬೇಕು. ಅದು ಮುಗಿದ ಮೇಲೆ ಫೈನಲ್. ಇಷ್ಟೆಲ್ಲ ಸ್ಟೆಪ್ ಕಂಪ್ಲೀಟ್ ಆಗೋಕ್ಕೆ 4.5 ವರ್ಷ ಬೇಕು. ಆ 4.5 ವರ್ಷ ಮುಗಿದ ಮೇಲೆ ನೀವು ಸಿ ಎ ಆಗ್ತೀರಾ. ಎಲ್ಲ ಎಕ್ಸಾಮ್ಸು ಫಸ್ಟ್ ಅಟೆಂಪ್ಟಲ್ಲಿ ನೀವು ಪಾಸ್ ಆದರೆ ಮಾತ್ರ 4.5 ವರ್ಷದೊಳಗಡೆ ಸಿ ಎ ಆಗ್ತೀರಾ. ಇನ್ನು ಸೆಕೆಂಡ್ ಆಪ್ಷನ್ ನೋಡೋದಾದರೆ ಡೈರೆಕ್ಟ್ ಇಂಟರ್ಮೀಡಿಯೇಟ್ ಎಕ್ಸಾಮ್ ಬರೆಯೋದು. ಈ ಆಪ್ಷನಲ್ಲಿ ನೀವು 3 ವರ್ಷ ಡಿಗ್ರಿನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಿಮ್ದು ಯಾವುದಾದ್ರೂ ಡಿಗ್ರಿ ಇದ್ದರೆ BCom ಆಗಿರ್ಬೋದು, BBA ಆಗಿರ್ಬೋದು. ಡಿಗ್ರಿ ಕಂಪ್ಲೀಟ್ ಆದಮೇಲೆ ನೀವು ಡೈರೆಕ್ಟಾಗಿ ಇಂಟರ್ಮೀಡಿಯೇಟ್ ಎಕ್ಸಾಮ್ ಬರಿಬೋದು. ಮೊದಲನೇ ಆಪ್ಷನಲ್ಲಿ 4.5 ವರ್ಷ ಬೇಕು ಸೆಕೆಂಡ್ ಪಿ ಯು ಸಿ ಮುಗಿದಾದ್ಮೇಲೆ. ಈ ಆಪ್ಷನಲ್ಲಿ ಫೌಂಡೇಶನ್ 1 ಸ್ಟೆಪ್ ಮಾತ್ರ ಇರೋದಿಲ್ಲ, ಉಳಿದಿದ್ದೆಲ್ಲ ಸ್ಟೆಪ್ಸು ಇದರಲ್ಲೂ ಇರುತ್ತೆ. ಅದಕ್ಕೆ 1 ವರ್ಷ ನೀವು ಏನಾದರೂ ಫೌಂಡೇಶನ್ಗೆ ಅಲ್ಲಿ 1 ವರ್ಷ ಬೇಕು. ಫೌಂಡೇಶನ್ನಿಂದ ಇಂಟರ್ಮೀಡಿಯೇಟ್ಗೆ 8 ತಿಂಗಳಿದೆ, ಆದರೆ ಹೆಚ್ಚು ಕಡಿಮೆ 1 ವರ್ಷ. ಆ 1 ವರ್ಷನ ತೆಗೆದ್ರೆ 3.5 ವರ್ಷ ಆಯಿತು. ಇಲ್ಲಿ ಈ ಸೆಕೆಂಡ್ ಆಪ್ಷನಲ್ಲಿ ನೀವು ನಿಮ್ಮ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಇಂಟರ್ಮೀಡಿಯೇಟ್ನಿಂದ ನಿಮಗೆ 3.5 ವರ್ಷ ಬೇಕು ಸಿ ಎ ಕಂಪ್ಲೀಟ್ ಆಗೋಕ್ಕೆ. ಇಲ್ಲಿ ನಿಮಗೆ ಒಟ್ಟು ಸೆಕೆಂಡ್ ಪಿ ಯು ಸಿ ಮುಗಿದ ಮೇಲೆ 6.5 ವರ್ಷ ಬೇಕು ನಿಮ್ಮ ಸಿ ಎ ಕಂಪ್ಲೀಟ್ ಆಗೋಕ್ಕೆ. ಎಲ್ಲ ಎಕ್ಸಾಮ್ಸು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದರೆ ಮಾತ್ರ 6.5 ವರ್ಷ ಬೇಕು ಸೆಕೆಂಡ್ ಪಿ ಯು ಮುಗಿದ ಮೇಲೆ. ಅದೇ ನೀವು ಫಸ್ಟ್ ಆಪ್ಷನ್ನ ನೋಡೋದಾದರೆ ಅಲ್ಲಿ ಸೆಕೆಂಡ್ ಪಿ ಯು ಮುಗಿದ ಮೇಲೆ 4.5 ವರ್ಷದೊಳಗಡೆ ನೀವು ಸಿ ಎ ಆಗಿರ್ತೀರ. ಈ 2 ಆಪ್ಷನ್ಗಳ ನಡುವೆ 2 ವರ್ಷದ ಗ್ಯಾಪ್ ಇದೆ. ಆದ್ದರಿಂದ ನೀವು ಫೌಂಡೇಶನ್ ಬರೆದು ನೀವು ಫಸ್ಟ್ ಆಪ್ಷನ್ ಚೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ 2 ವರ್ಷ ಉಳಿಯುತ್ತೆ. ಅಂದರೆ 2 ವರ್ಷ ಬೇಗ ನೀವು ಸಿ ಎ ಆಗ್ತೀರಾ. ನಿಮ್ಮ ಫಸ್ಟ್ ಡೌಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಪಿ ಯು ಸಿಯಲ್ಲಿ ಯಾವ ಕೋರ್ಸ್ ತೊಗೊಂಡ್ರೆ ಸಿ ಎಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೋಡೋಣ. ಈ ಸಿ ಎ ಎಕ್ಸಾಮ್ಸ್ನ ಯಾವುದೇ ಬ್ಯಾಕ್ಗ್ರೌಂಡಿಂದ ಬಂದವರಾದ್ರೂ ಬರಿಬೋದು. ಸೈನ್ಸ್ ಬ್ಯಾಕ್ಗ್ರೌಂಡ್, ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಎಲ್ಲರೂ ಬರಿಬೋದು. ಕಾಮರ್ಸ್ ಬ್ಯಾಕ್ಗ್ರೌಂಡ್ನಿಂದ ಬಂದವ್ರಿಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಇರುತ್ತೆ, ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ. ಆದರೆ ಸೈನ್ಸು ಮತ್ತು ಆರ್ಟ್ಸ್ ಬ್ಯಾಕ್ಗ್ರೌಂಡ್ನಿಂದ ಬಂದವ್ರಿಗೆ ಪೂರ್ತಿ ಸ್ಕ್ರ್ಯಾಚ್ನಿಂದ ಸ್ಟಾರ್ಟ್ ಮಾಡಬೇಕು. ಅದರಿಂದ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಆದರೆ ಎಲ್ಲರೂ ಎಕ್ಸಾಮ್ನ ಬರಿಬೋದು. ಇನ್ನು ಪಿ ಯು ಸಿಯಲ್ಲಿ ಕಾಮರ್ಸ್ ತಗೊಂಡು ಅವರು ಸಿ ಎ ಫೌಂಡೇಶನ್ಗೆ ಪ್ರಿಪ್ರೇಷನ್ ಮಾಡಬೇಕು ಅಂತಿದ್ರೆ ನಿಮ್ಮ ಪಿ ಯು ಸಿ ಕಾಮರ್ಸ್ನಲ್ಲಿ ಅಕೌಂಟ್, ಬಿಸ್ನೆಸ್, ಎಕನಾಮಿಕ್ಸ್, ಮ್ಯಾಥ್ಸ್ ಇಲ್ಲಾಂದರೆ ಸ್ಟ್ಯಾಟ್ ಈ ಸಬ್ಜೆಕ್ಟ್ಗಳನ್ನು ನೀವು ಕಾಂಬಿನೇಷನ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ಅಕೌಂಟ್ಸು, ಬಿಸ್ನೆಸ್ಸು ಇದೆರಡು ಇದ್ದೇ ಇರುತ್ತೆ. ಇದ್ರ ಜೊತೆಗೆ ನೀವು ಎಕನಾಮಿಕ್ಸ್ ತೊಗೋಬೇಕು. ಈ ಮೂರನ್ನು ನೀವು ತೊಗೋಬೇಕು.
4ನೇ ಸಬ್ಜೆಕ್ಟು ಮ್ಯಾಥ್ಸ್ ಆದರೂ ತಗೊಳ್ಳಿ ಅಥವಾ ಸ್ಟ್ಯಾಟ್ ಆದ್ರೂ ತಗೊಳ್ಳಿ. ಯಾಕಂದರೆ ಈ ರೀತಿಯ ಕಾಂಬಿನೇಷನ್ ತಗೊಳ್ಳೋದ್ರಿಂದ ನಿಮಗೆ ಒಂದು ಸ್ವಲ್ಪ ಸಿ ಎ ಫೌಂಡೇಶನಲ್ಲಿ ಹೆಲ್ಪ್ ಆಗುತ್ತೆ. ಬಿಸ್ನೆಸ್ಸು ಮತ್ತು ಬಿಸ್ನೆಸ್ ಲಾ ಇವೆರಡೂ ಏನು ರಿಲೇಟೆಡ್ ಇರಲ್ಲ. ಬಿಸ್ನೆಸ್ಸಲ್ಲಿ ಥಿಯರಿ ಇರುತ್ತೆ, ಬಿಸ್ನೆಸ್ ಲಾ ಅಲ್ಲಿ ಲಾಸ್ ಎಲ್ಲ ಇರುತ್ತೆ. ಅದಕ್ಕೆ ಸೆಕೆಂಡ್ ಪಿ ಯು ಬಿಸ್ನೆಸ್ಸು ಕಂಟಿನ್ಯೂ ಆಗೋದಿಲ್ಲ ಫೌಂಡೇಶನಲ್ಲಿ. ಅಕೌಂಟ್ಸು ಕಂಟಿನ್ಯೂ ಆಗುತ್ತೆ, ಅಲ್ಲಿ ನಿಮಗೆ 100 ಮಾರ್ಕ್ಸ್ ಬೇಸಿಕ್ ಸಿಗುತ್ತೆ. ಅಕೌಂಟ್ಸು ಕಂಟಿನ್ಯೂ ಆಗುತ್ತೆ, ಅಕೌಂಟ್ಸು ಸ್ವಲ್ಪ ಸಿಮಿಲರೇ ಇರುತ್ತೆ. ಪಿ ಯು ಸಿಯಲ್ಲಿ ಬೇಸಿಕ್ಸ್ ಇರುತ್ತೆ, ಸಿ ಎ ಫೌಂಡೇಶನಲ್ಲಿ ಸ್ವಲ್ಪ ಡೀಪ್ ಆಗಿರುತ್ತೆ. ಮತ್ತು ಎಕನಾಮಿಕ್ಸು ಪಿ ಯು ಸಿಯಲ್ಲಿ ಸ್ವಲ್ಪ ಬೇಸಿಕ್ಸ್ ಇರುತ್ತೆ ಮತ್ತು ಸಿ ಎ ಫೌಂಡೇಶನಲ್ಲಿ ಡೀಪ್ ಆಗಿರುತ್ತೆ. ಮ್ಯಾಥ್ಸು ಮತ್ತು ಸ್ಟ್ಯಾಟಿಸ್ಟಿಕ್ಸು ಹಾಗೆ ಇರುತ್ತೆ. ಈಗ ನಿಮಗೆ ಮ್ಯಾಥ್ಸ್ 40 ಮಾರ್ಕ್ಸ್ ಇರುತ್ತೆ, ಸ್ಟ್ಯಾಟ್ 40 ಮಾರ್ಕ್ಸ್ ಇರುತ್ತೆ. ಒಂದು ವೇಳೆ ನೀವೇನಾದರೂ ಅಕೌಂಟ್, ಬಿಸ್ನೆಸ್, ಸ್ಟ್ಯಾಟ್, ಮ್ಯಾಥ್ಸ್ ತೊಗೊಂಡ್ರೆ ನಿಮಗೆ 40 ಮಾರ್ಕ್ಸ್ ಅಂದರೆ ಎಕನಾಮಿಕ್ಸ್ ನಿಮಗೆ ಬರೋದೇ ಇಲ್ಲ. ಮತ್ತು ಇವು 40 ಮಾರ್ಕ್ಸ್ 80 ಮಾರ್ಕ್ಸ್ ಆಯಿತು. ಮತ್ತು ಅಕೌಂಟ್ಸ್ 100 ಮಾರ್ಕ್ಸ್ 180 ಮಾರ್ಕ್ಸ್ ಅಷ್ಟೇ ನಿಮಗೆ ಬೇಸಿಕ್ ಸಿಗುತ್ತೆ. ಒಂದು ವೇಳೆ ನೀವೇನಾದರೂ ಅಕೌಂಟ್, ಬಿಸ್ನೆಸ್, ಎಕನಾಮಿಕ್, ಮ್ಯಾಥ್ಸ್ ಅಥವಾ ಸ್ಟ್ಯಾಟ್ ತೊಗೊಂಡ್ರೆ ಇಲ್ಲಿ ನಿಮಗೆ 240 ಮಾರ್ಕ್ಸ್ ನಾಲೆಜ್ ಬರುತ್ತೆ. ಅದಕ್ಕಾಗಿ ನೀವು ಅಕೌಂಟ್, ಬಿಸ್ನೆಸ್, ಎಕನಾಮಿಕ್ಸ್ ಮತ್ತು ಮ್ಯಾಥ್ಸ್ ಇಲ್ಲ ಅಂದರೆ ಸ್ಟ್ಯಾಟ್ ಈ ಕಾಂಬಿನೇಷನ್ನ ನೀವು ಪಿ ಯು ಸಿ ಕಾಮರ್ಸಲ್ಲಿ ತೊಗೋಬೋದು. ಈಗ ನಿಮ್ಮ ಸೆಕೆಂಡ್ ಡೌಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸಿ ಎ ಅಪರ್ಚುನಿಟಿ ಏನೇನಿದೆ ಮತ್ತು ಸಿ ಎ ಎಕ್ಸಾಮ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಾವು ಈಗಾಗಲೇ 2 ವಿಡಿಯೋನ ಮಾಡಿದ್ದೀವಿ, ನೀವು ಅದನ್ನ ನೋಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.